ಗುಡ್ ಈವ್ನಿಂಗ್ ಎಲ್ಲರಿಗೂ. ಎಲ್ಲರೂ ಸಿನಿಮಾ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ನಾನು ಕೆಲವು ಥ್ಯಾಂಕ್ಸ್ ಹೇಳ್ಬೇಕಾಗಿದೆ. ಫಸ್ಟ್ ಈ ಸಿನಿಮಾ ಗುರಿ ಹೆಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ, ಸೊ ಮೈ ಫಾದರ್ ಶ್ರೀನಿವಾಸ್ ಸರ್ ಅವ್ರ ಜೊತೆ ನಾನು ಒಂದು ಡಿಸ್ಕಸ್ ನಾವು ಫಸ್ಟ್ ತಮಿಳಲ್ಲಿ ಒಂದು ಸಿನಿಮಾ ಮಾಡಿದ್ವಿ. ಅದರಲ್ಲಿ ಇವ್ನು ಆಕ್ಟ್ ಮಾಡಿದ್ದ ಚಿಕ್ಕ ಹುಡುಗ. ಆ ಸಿನಿಮಾ ಬಂದು ಇಲ್ಲಿ ರಿಲೀಸ್ ಆಗಿಲ್ಲ, ತಮಿಳ್ನಾಡು ಮಾತ್ರ ರಿಲೀಸ್ ಆಗಿಲ್ಲ. ಸೊ ನಮ್ಗೆ ಬೇಜಾರಾಯ್ತು, ಇಲ್ಲಿ ಕನ್ನಡದಲ್ಲಿ ರಿಲೀಸ್ ಆಗಿಲ್ವಲ್ಲ ಅಂತ. ಸರ್ ನಾನು ಹೇಳಿದೆ, ಸರ್ ನನ್ನ ಹತ್ರ ಒಂದು ಸಣ್ಣ ಸ್ಕ್ರಿಪ್ಟ್ ಇದೆ, ಒಂಚೂರು ಕೇಳಿ ಇದು ಮಾಡ್ಬೋದಾ ಅಂತ. ಸರಿ ಅವ್ರು ಕೇಳಿದ್ರು, ನಾನು ಹೇಳಿದೆ. ಕೇಳ್ಬಿಟ್ಟು ಇದು ಚೆನ್ನಾಗಿದೆಯಲ್ರಿ, ಇದು ಮಾಡ್ಬೋದಲ್ಲ ಅಂತಂದ್ರು. ಸರ್ ಇದು ಚೆನ್ನಾಗಿದೆ, ಬಟ್ ಇದು ನಿಜವಾಗಿ ನಡೆದ ಘಟನೆ ಸರ್ ಅಂತ ಹೇಳಿದೆ. ಸೊ ಒಂದು ಈ ಗೌರ್ಮೆಂಟ್ ಸ್ಕೂಲ್ ಎಲ್ಲ ತುಂಬಾ ಮುಸ್ತಾ ಹೋಗ್ತಾ ಇತ್ತು. ಆ ಟೈಮಲ್ಲಿ ಒಂದು ಊರಲ್ಲಿ ಒಂದು ದೊಡ್ಡ ಬೆಟ್ಟ, ಆ ಬೆಟ್ಟದಲ್ಲಿರೋ ಒಂದು ಹಳ್ಳಿಯಲ್ಲಿ ಒಂದು ಸ್ಕೂಲ್ ಮುಚ್ಚೋಗ್ಬಿಟ್ಟಿತ್ತು. ಈ ಸ್ಕೂಲ್ನ ನಾವು ಹುಡ್ಕೊಂಡು ಹೋದ್ವಿ, ರಿಯಲ್ ಆಗಿದೆ ಎಲ್ಲಿದೆ ಏನಿದೆ ಅಂತ. ಆ ಅಡ್ರೆಸ್ ಇಟ್ಕೊಂಡು ಹುಡ್ಕೊಂಡು ಹೋದಾಗ ಒಂದು ಊರಲ್ಲಿ ಒಂದು ಸ್ಕೂಲ್ ಇತ್ತು. ಅಲ್ಲಿ ಹೋದ್ರೆ ಸ್ಕೂಲಲ್ಲಿ ಯಾರು ಇರಲಿಲ್ಲ, ಮಕ್ಕಳು. ಬಟ್ ಸ್ಕೂಲ್ ಓಪನ್ ಇದೆ, ಯಾರು ಇರಲಿಲ್ಲ. ಇದು ಬೇರೆ ಸ್ಕೂಲ್. ಅಲ್ಲಿ ಹೋದಾಗ ಎಲ್ಲ ಕೆರೆಯಲ್ಲಿ ಆಟ ಆಡ್ತಿದ್ರು, ಟೀಚರ್ ಸಮೇತ. ಒಬ್ಬರು ಇರಲಿಲ್ಲ. ಇದೇನು ಸ್ಕೂಲ್ ಓಪನ್ ಇದೆ, ಯಾರು ಇರ್ಲಿಲ್ಲ, ಬ್ಯಾಗ್ಲೆಲ್ಲ ಇದಾವೆ, ಯಾರು ಇರಲಿಲ್ಲ. ಸೊ ಆವಾಗ ನಾನು ನಮ್ಮ ಅಸಿಸ್ಟೆಂಟ್ ಶಶಿ ಬಂದಿದ್ದಾರೆ ಅನ್ಸುತ್ತೆ. ಸೊ ನಾವೆಲ್ಲ ಸೇರ್ಕೊಂಡು ಇದು ಯಾರು ಇಲ್ವಲ್ಲ ಅಂದ್ಬಿಟ್ಟು ಮೂರ್ ಜನ ಹೇಳಿದ್ರು, ಇಲ್ಲಿ ಹೋಗಿ ನೋಡಿ ಎಲ್ಲ ಕೆರೆಯಲ್ಲಿ ಇರ್ತಾರೆ ಅಂತ. ಕೆರೆಯಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಎಲ್ಲ ಆಟ ಆಡ್ತಿದ್ರು. ಸೊ ಅವರು ಟೀಚರ್ ಹತ್ರ ಮಾತಾಡಿದಾಗ ನಮ್ಗೆ ಒಂದಷ್ಟು ನಿಜವಾದ ಘಟನೆಗಳು ಸಿಕ್ತು. ಸರಿ, ಅದನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡೋಣ ಅಂತ ಶುರು ಮಾಡಿದ್ವಿ. ಆವಾಗ ಇವರಿಬ್ರು ನಾ ಇಟ್ಕೊಂಡು ಮಾಡೋಣ ಅಂತ ಪ್ಲಾನ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದಾಗ ಇದು ಹತ್ತತ್ರ ಹೇಳ್ಬೇಕಂದ್ರೆ ಒಂದು 2.5 ವರ್ಷ ಆಗಿದೆ ಸಿನಿಮಾ ಸ್ಟಾರ್ಟ್ ಆಗಿ. ನಮಗೆ ತುಂಬಾ ಪ್ರಾಬ್ಲಮ್ಗಳು ಅದು ಇದು ಸ್ಟಾರ್ಟ್ ಆಗಿ. ನೋಡ್ಬೇಕು, ಸಾಂಗಲ್ಲಿ ಒಂಥರ ಇದಾರೆ, ಟ್ರೈಲರ್ ಒಂಥರ ಇದಾರೆ. ಸೊ ಅದೇನಂದ್ರೆ ಇವರು ಬಂದು ಸಿಟಿಗೆ ಬಂದು 1 ವರ್ಷ ಆಗಿರುತ್ತೆ. ಸೊ ಹಂಗಾಗಿ ನಾವು 1 year ಲೇಟರ್ ಅಂತ ಹಾಕಿ ಸಿನಿಮಾ ಶುರು ಮಾಡಿದ್ವಿ. ಆಮೇಲೆ ಕಥೆಯಲ್ಲಿ ಕರೆಕ್ಷನ್ ಇದ್ದಾಗ ನಮ್ಮ ಶ್ರೀನಿವಾಸ್ ಅವರು ಆವಾಗ ಒಂದು ಐಡಿಯಾ ಕೊಡೋರು ನಮಗೆ. ಇದು ಹಿಂಗಿಲ್ಲ, ಇದು ಹಿಂಗೆ ಚೇಂಜ್ ಮಾಡಿ, ಇದು ಹಿಂಗಿಲ್ಲ ಹಿಂಗೆ ಚೇಂಜ್ ಮಾಡಿ ಅಂತ. ಆವಾಗ ನಾನು ಹೇಳಿದೆ, ಇಲ್ಲ ಸರ್ ಒಂದ್ಸರಿ ಸಿನಿಮಾ ನೋಡಿ ಅಂತ. ನೋಡಿದಾಗ ಎಲ್ಲಾನು ಫಸ್ಟ್ ಹಾಫ್ ಇಂದ ಸೆಕೆಂಡ್ ಹಾಫ್ ವರೆಗೆ ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ಸೆಕೆಂಡ್ ಹಾಫ್ ಸ್ವಲ್ಪ ಕರೆಕ್ಷನ್ ಇತ್ತು. ಆಮೇಲೆ ಹೇಳಿದೆ, ಸರ್ ಇದು ಖರ್ಚಾಗತ್ತಲ್ಲ, ಏನ್ ಮಾಡೋದು ಅಂತ. ಈ ಮಕ್ಕಳು ಸಿನಿಮಾ ಅನ್ಕೊಂಡ್ಬಿಟ್ರಿ, ಖರ್ಚಾಗ್ಲಿ ಪರವಾಗಿಲ್ಲ, ಮಾಡೋಣ ಸೇರ್ಕೊಂಡು ಅಂದ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿದಕ್ಕೆ ಈ ಸಿನಿಮಾ ಇವತ್ತು ಈ ಲೆವೆಲ್ ಬಂದಿದ್ದಾರೆ. ಥ್ಯಾಂಕ್ಸ್ ಸರ್, ಶ್ರೀನಿವಾಸ್ ಸರ್, ತುಂಬಾ ಥ್ಯಾಂಕ್ಸ್. ಸೊ ನೀವು ಇಲ್ಲದೆ ಈ ಸಿನಿಮಾ ಈ ಮಟ್ಟಕ್ಕೆ ಇಲ್ಲಿ ನಾವು ನಿಲ್ಲಕ್ಕೆ ಸಾಧ್ಯ ಇಲ್ಲ. ತುಂಬಾ ಥ್ಯಾಂಕ್ಸ್. ಆಮೇಲೆ ಮೇಡಮ್ ರಾಧಿಕಾ ಮೇಡಮ್ ಯಾವಾಗ ಏನ್ ಬೇಕಂದ್ರು ನಮ್ಗೆ ಇಮಿಡಿಯೇಟ್ ಮಾಡ್ಕೊಡೋರು. ಇವಾಗ ಫಂಕ್ಷನ್ ಅಷ್ಟೇನೆ, ಮೇಡಮ್ ಇಷ್ಟನ ತಾರೀಕು ಮಾಡ್ಬೇಕಂದ್ರೆ ಅಷ್ಟನ ತಾರೀಕು ಬುಕ್ ಮಾಡ್ಕೊಟ್ರು. ಸೊ ಅದೇ ತರ ಶೂಟಿಂಗ್ ಆಗ್ಲಿ, ಫಸ್ಟ್ ಶೆಡ್ಯೂಲ್, ಸೆಕೆಂಡ್ ಶೆಡ್ಯೂಲ್ ಎಲ್ಲಾನು ಹೆಲ್ಪ್ ಮಾಡಿದ್ರು. ನಮ್ಗೆ ಪ್ರಾಬ್ಲಮ್ ಆಗಿದ್ದು ನೇಚರ್, ಆಮೇಲೆ ಮಕ್ಕಳು. ಇದರಲ್ಲಿ ತುಂಬಾ ಜನ ಮಕ್ಕಳಿದ್ದಾರೆ. ಒಬ್ಬ ಮಕ್ಕಳಿಗೆ ಹುಷಾರಿಲ್ಲ ಅಂದ್ರೆ ಅವ್ರಿಗೋಸ್ಕರ ಕಾಯ್ಬೇಕಾಗತ್ತೆ. ಆತರ ಕಾದು ನಮ್ಗೆ ಈ 2.5 ವರ್ಷ ಆಯ್ತು. ಸೊ ಹಂಗಾಗಿ ಸಿನಿಮಾ ಫೈನಲ್ ಆಗಿ ಚೆನ್ನಾಗಿ ಬಂದಿದೆ. ಅದಕ್ಕೆ ಫಸ್ಟ್ ನನಗೆ ಈ ಸಿನಿಮಾ ಅವಕಾಶ ಕೊಟ್ಟ ಪ್ರೊಡ್ಯೂಸರ್ಗೆ ತುಂಬಾ ಥ್ಯಾಂಕ್ಸ್, ಧನ್ಯವಾದಗಳು. ಅದಾದ್ಮೇಲೆ ನನ್ನ ಟೀಮ್, ಶಶಿಕುಮಾರ್ ವೇದಿಕೆಗೆ ಬರಬೇಕು, ಕುಬೇರ್ ಬನ್ನಿ. ಆಮೇಲೆ ಮಂಜು ಆರ್ಟ್ ಡೈರೆಕ್ಟರ್, ಈ ಸಿನಿಮಾಗೆ ಫುಲ್ ಸಪೋರ್ಟ್ ಮಾಡಿದ್ದು ಆರ್ಟ್ ಡೈರೆಕ್ಟರ್. ಆಮೇಲೆ ಮೈನ್ ನನ್ನ ಬ್ಯಾಕ್ ಬೋನ್ ಪಳ್ಳಿ ಸರ್, ಬನ್ನಿ ಸರ್, ಬನ್ನಿ. ಒಂದು ಜೋರಾದ ಚಪ್ಪಳೆ ಬರ್ಲಿ, ಯಾಕಂದ್ರೆ ಸಿನಿಮಾದ ಕಾಣದ ಕೈಗಳು ಇವರು. ಇನ್ನೂ ಕೆಲವು ಜನ ಬಂದಿಲ್ಲ, ನಾವೊಂದು 6 ಜನ ಇಷ್ಟೇ ಈ ಸಿನಿಮಾ ಎಫರ್ಟ್ ಹಾಕಿದ್ವಿ. ಬಟ್ ಸಿನಿಮಾ ನೋಡಿ ನಿಜವಾಗ್ಲೂ ಒಂದು 20 ನಿಮಿಷ ಆದ್ಮೇಲೆ ಟೋಟಲ್ ನಿಮ್ಮನ್ನ ಮರ್ತು ನೀವು ಸಿನಿಮಾ ಒಳಗಡೆ ಹೋಗ್ತೀರಾ. ಸೊ ಆ ತರ ಸಿನಿಮಾನ ನೆರೇಟ್ ಮಾಡಿದೀವಿ. ನಾವೆಲ್ಲೂ ಜಾಸ್ತಿ ಕಮರ್ಷಿಯಲ್ ಹತ್ರ ಮಾಡಿದ್ರೆ ನಿಜವಾದ ಇಬ್ಬರು ಮಕ್ಕಳ ಲೈಫಲ್ಲಿ ಏನ್ ನಡೀತೆ, ಅವ್ರು ಏನಕ್ಕೋಸ್ಕರ ಕಷ್ಟಪಡ್ತಿದ್ದಾರೆ, ಹೆಂಗೆ ಅವ್ರು ಅಚೀವ್ ಮಾಡ್ತಾರೆ ಅನ್ನೋದೇ ಗುರಿ. ಆಮೇಲೆ ಈ ಗುರಿ ಟೈಟ್ಲು ನನಗೆ ಅವರೇ ಶ್ರೀನಿವಾಸ್ ಸರ್ ಕೊಟ್ಟಿದ್ದು, ಅದಕ್ಕೂ ಒಂದು ಥ್ಯಾಂಕ್ಸ್ ಅವ್ರಿಗೆ. ಆಮೇಲೆ ಪಳ್ಳಿ ಸರ್, ನಿಮ್ಮ ಹತ್ರ ಬಂದು ಕತೆ ಹೇಳಿದ ಮೇಲೆ ನಿಮ್ಗೆ ಟ್ಯೂನ್ ಮಾಡಿಕೊಟ್ರಿ. ಆ ಟ್ಯೂನೇ ಇವತ್ತು ಸಾಂಗ್ ಆಗಿದೆ. ತುಂಬಾ ಥ್ಯಾಂಕ್ ಯು ನಿಮ್ಗೆ. ಸೊ ಶಶಿ, ನಿಮ್ಗೂ ಕೂಡ ಥ್ಯಾಂಕ್ಸ್. ಸರ್, ಮಂಜು ಆರ್ಟ್ ಡೈರೆಕ್ಟರ್. ಸೊ ಲೇಟಾಗಿ ಬಂದಿದ್ದಾರೆ. ಈ ಸಿನಿಮಾಗೆ ಯಾವಾಗ ಕರೆದ್ರು 1 ದಿನ ಶೂಟಿಂಗ್ ಅವರು ಬಂದ್ ಮಾಡ್ಕೊಡೋರು. ಸೊ ಇವ್ರಿಗೆಲ್ಲ ಥ್ಯಾಂಕ್ಸ್. ಆಮೇಲೆ ಮುಖ್ಯವಾಗಿ ಈ ಸಿನಿಮಾ ಶುರು ಮಾಡಿ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಂತ ತಕ್ಷಣ ನಾವು ಫಸ್ಟ್ ಅಚ್ಯುತ್ ಸರ್ ಹತ್ರ ಹೋಗಿದ್ದೆ. ಅವರು
ಏನಪ್ಪ ಏನ್ ಮಾಡ್ಕೊಂಡಿದ್ದೆ ಅಂತಂದ್ರು. ನಾನು ಹೇಳಿದೆ ಬೇರೆ ಏನು ಮಾತಾಡಿಲ್ಲ, ಈ ಸಿನಿಮಾ ನಾನು ಮಾಡ್ತೀನಿ ಹೋಗಪ್ಪ ಅಂತಂದ್ರು. ಯಾಕಂದ್ರೆ ಅಚ್ಯುತ್ ಸರ್ ಮಲ್ಟಿ ಲ್ಯಾಂಗ್ವೇಜ್ ಮಾಡ್ತಿದ್ದಾರೆ, ಆ ಟೈಮಲ್ಲೂ ಫುಲ್ ಬಿಸಿ, ಅವ್ರನ್ನ ಹಿಡಿಯೋದೇ ಕಷ್ಟ. ಬಟ್ ಆ ಸಿನಿಮಾ ಒಪ್ಕೊಂಡಿದ್ದು ನಮ್ಗೆ ನಿಜವಾಗ್ಲೂ ಖುಷಿ ಸರ್. ನಿಮ್ಮಿಂದ ನಾವು ಒಂದು ಸ್ಟೆಪ್ ಮೇಲೆ ಹೋಗ್ತೀವಿ. ಥ್ಯಾಂಕ್ ಯು. ಅದೇ ತರ ಉಗ್ರಮನ್ ಸರ್, ಈ ಸಿನಿಮಾದಲ್ಲಿ ಉಗ್ರಮನ್ ಸರ್ ಜಯಶ್ರೀ ಮೇಡಮ್ ಒಂದು ಘಟನೆ ಇರಲೇಬೇಕು. ಒಂದು ಸೀನ್ ನಾನು ನರೇಟ್ ಮಾಡಿದ ತಕ್ಷಣ ನಿಜವಾಗ್ಲೂ ಓದ್ಬಿಡೋರು. ಓದಿದ ತಕ್ಷಣ ಮೇಡಮ್ ತೋರ್ಸೋರು, ನೋಡಿ ಗಾಯ ಆಗಿದೆ, ರಕ್ತ ಬರ್ತಿದೆ, ವಸೂಲ್ ಮಾಡ್ಕೊಡಿ ಅನ್ನೋದು. ಆ ತರ ತುಂಬಾ ಏಟ್ಗಳು ತಿಂದಿದ್ದಾರೆ ಮಂಜು ಸರ್ ಕೈಯಲ್ಲಿ. ಮಕ್ಕಳು ಕೂಡ ಏಟ್ ತಿಂದಿದ್ದಾರೆ. ತುಂಬಾ ನ್ಯಾಚುರಲ್ ಆಗಿ ಬ್ರಾಕ್ ಮಾಡಿದ್ದಾರೆ. ಸೊ ಥ್ಯಾಂಕ್ಸ್ ಸರ್ ಮಂಜು ಸರ್. ಆಮೇಲೆ ಜಯಶ್ರೀ ಮೇಡಮ್ ಡಬ್ಬಿಂಗ್ ಬಂದಿದ್ರು. ಬಂದ ಮೇಲೆ ಡಬ್ಬಿಂಗ್ ಮಾಡ್ಬಿಟ್ಟು ಹೇಳಿದ್ರು, ಸರ್ ನಿಜವಾಗ್ಲೂ ಈ ಲೆವೆಲ್ಗೆ ಬಂದಿದೆ ನಾನು ಅನ್ಕೊಂಡಿಲ್ಲ ಸರ್, ತುಂಬಾ ಚೆನ್ನಾಗಿ ನೋಡಿ ಬಂದಿದೆ, ನೀವೂ ಚೆನ್ನಾಗಿ ಮಾಡಿ ಸರ್ ಅಂತ. ಆಮೇಲೆ ಅವ್ರು ಹೋದ್ಮೇಲೆ ನಾವು ಬೇರೆ ಎಲ್ಲ ಕೆಲಸ ಮಾಡಿದ್ವಿ. ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ ಟೋಟಲ್ ಹೆಂಗ್ ಸಿನಿಮಾ ಕ್ಯಾರಿ ಆಗುತ್ತೆ ಅಂತ ಮೇಡಮ್ ಗೊತ್ತಿಲ್ಲ. ಸೊ ಕ್ಲೈಮ್ಯಾಕ್ಸ್ ವರ್ಗು ನೀವು ಇರ್ತೀರಾ ಮೇಡಮ್. ಸೊ ಟಾಯ್ ಸೆಂಟಿಮೆಂಟ್ ತರ ಬರುತ್ತೆ. ಅದ್ರ ಜೊತೆಗೆ ಇದರಲ್ಲಿ ಆಕ್ಟ್ ಮಾಡಿರುವ ಮತ್ತೆ ಸಂದೀಪ್ ಸರ್ ನಿಮಗೂ ಕೂಡ ಥ್ಯಾಂಕ್ಸ್. ನವಿಲಾ ಮೇಡಮ್, ಮನಮೋಹನ್ ಸರ್ ತುಂಬಾ ಥ್ಯಾಂಕ್ಸ್. 2 ಸೀನ್ ಆದ್ರೂ ಮನಮೋಹನ್ ಸರ್ ಬಂದು ನೀಟಾಗಿ ಮಾಡ್ಕೊಟ್ಬಿಟ್ಟೋದ್ರು. ಆಮೇಲೆ ನಾಗಭರಣ ಸರ್ ಬಂದಿಲ್ಲ, ಬಾಂಬೆದಲ್ಲಿದ್ದಾರೆ, ಬರಕ್ಕಾಗ್ಲಿಲ್ಲ. ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವಿನಾಶ್ ಸರ್ ಅವರು ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ಥ್ಯಾಂಕ್ಸ್. ಇನ್ನು ಯಾರಾದ್ರೂ ಕಲಾವಿದರುಗಳು ಮಾಡ್ತಿದ್ರೆ ಸಾರಿ, ಎಲ್ಲರಿಗೂ ಥ್ಯಾಂಕ್ಸ್. ಮತ್ತೆ ಈ ಸಿನಿಮಾ ಒಂದು ಸಣ್ಣ ಸಿನಿಮಾ ಗೆಲ್ಬೇಕಂದ್ರೆ ಸಣ್ಣದು ದೊಡ್ಡದಂತಲ್ಲ, ಒಂದು ಕಂಟೆಂಟ್ ಮೇನ್ ಇರಬೇಕು. ಆ ಕಂಟೆಂಟ್ ನಮ್ಮ ಸಿನಿಮಾದಲ್ಲಿದೆ. ದಯವಿಟ್ಟು ಈ ಸಿನಿಮಾ ಇವತ್ತು ನಾವು ಟೀಸರ್ ಲಾಂಚ್ ಮಾಡಿದ್ವಿ. ಇದು MRT ಮ್ಯೂಸಿಕ್ ಅಂತ ನಮ್ಮ ಲಗರಿ ಸರ್ ಕಂಪನಿ ಒಂದೊಂದು ಇದು ಇದರಲ್ಲಿ ಲಾಂಚ್ ಆಗಿದೆ. ದಯವಿಟ್ಟು ಎಲ್ಲರೂ ನಮ್ಮ ಟೀಸರ್ ನ ಶೇರ್ ಮಾಡಿ ನಮ್ಗೆಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಒಂದೆರಡು ಮಾತಾಡಿದ್ರೆ ನೀವು ಒಂದು 4 ಆಡಿ ಸರ್, ಏನು ಅಭ್ಯಂತರ ಇಲ್ಲ. ತುಂಬಾ ಮಾತಾಡಿದ್ದೀನಿ, ಸಾರಿ. ಈ ಚಿತ್ರದಲ್ಲಿ 2 ಹಾಡಿಗೆ ವಿ ಮನೋಜ್ ಸರ್ ಒಂದು ಹಾಡು ಬರ್ತಿದ್ದಾರೆ, ಈ ಕಾಪಾಡೋ ದೇವರು ಅಂತ. ಅದಕ್ಕೆ ಮೊದಲು ಬರೆದ ಮಧುಸೂದನ್ ಸರ್ ಟೈಟಲ್ ಸಾಂಗ್ ಸರ್ ಬರೆದಿರ್ತೀವಿ. ನಿರ್ದೇಶಕರಲ್ಲಿ ಒಂದು ಮನವಿ, ಈಗ ಗೆಸ್ಟ್ ಎಲ್ಲ ನಿಂತಿದ್ದಾರಲ್ವಾ, ಅವ್ರನ್ನ ಸ್ವಲ್ಪ ಕೂರಿಸಿ ಮತ್ತೊಮ್ಮೆ ಹಾಡನ್ನ ಪ್ಲೇ ಮಾಡಿದ್ರೆ ನಮ್ಮ ಸರ್ ವೇಣು ಸರ್ ನೋಡ್ಬೋದಲ್ಲ, ಹಾಗೆ ಮಾಡೋಣ. ನಿಮ್ಮೆಲ್ಲರ ಗುರುವಿಲ್ಲದೆ ಗುರಿ ಇಲ್ಲ ಅನ್ನೋ ಮಾತು ಸತ್ಯ. ಈ ಚಿತ್ರ ಗುರು ಮತ್ತೆ ಶಿಷ್ಯೇಂದ್ರಗಳ ನಡುವೆ ನಡೆಯುವಂತ ಒಂದು ಅದ್ಭುತವಾದ ಚಿತ್ರ. ನಾನು ಆಕ್ಚುಲಿ ಈ ಸಿನಿಮಾ ಮುಗಿಸಿದ್ದೀನಿ. ಕೆಲವು ಸೀನ್ ಅಂತೂ ಕಣ್ಣಲ್ಲಿ ನೀರು ಬರೆಸುತ್ತೆ, ಎಸ್ಪೆಷಲಿ ಕಾಪಾಡೋ ಸಾಂಗ್, ರಾಜೇಶ್ ಹಾಡಿರೋ ಸಾಂಗ್ ಅಂತೂ. ಇದು ಬರೀ ಒಂದು ಬಿಟ್ ಅಷ್ಟೇ, ಆದ್ರೆ ಇಡೀ ಸಿನಿಮಾದಲ್ಲಿ ಈ ಸೆಂಟಿಮೆಂಟ್ ಬಿಟ್ವೀನ್ ಟೀಚರ್ ಅಂಡ್ ಸ್ಟೂಡೆಂಟ್ ಕ್ಯಾರಿ ಔಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ತಗೊಂಡ್ಬಂದಿದ್ದಾರೆ. ಈ ವಿತ್ ಡೈರೆಕ್ಟರ್ ಪರ್ಮಿಷನ್ ನಾನು ಇದರದ್ದು ಒಂದು ಸ್ಟೋರಿ ಹೇಳಕ್ ಇಷ್ಟಪಡ್ತೀನಿ. ನೀವೆಲ್ಲರೂ ಖುಷಿ ಪಡ್ತೀರಾ. ಒಂದು ಹಳ್ಳಿ, ಒಂದೇ ಸ್ಕೂಲು, ಒಂದೇ ಮಾಸ್ಟರ್, 4-5 ಸ್ಟೂಡೆಂಟ್ ಕ್ಲಾಸಸ್. 5th ಸ್ಟ್ಯಾಂಡರ್ಡ್ಗೂ ಅವರೇ ಮಾಸ್ಟರ್, 1st ಸ್ಟ್ಯಾಂಡರ್ಡ್ಗೂ ಅವರೇ ಮಾಸ್ಟರ್. ಇಲ್ಲಿ ನಡೆಯುವಂತ ಸರ್ಕಾರಿ ಮತ್ತೆ ಪ್ರೈವೇಟ್ ಶಾಲೆಗಳ ಮಧ್ಯೆ ನಡೆಯುವಂತ ಒಂದು ಜಗಳದಲ್ಲಿ ಸರ್ಕಾರಿ ಶಾಲೆ ಮುಚ್ಚೋಗ್ಬಿಡುತ್ತೆ. ಅಲ್ಲಿ ಈ ಮಕ್ಕಳು ಹೇಗೆ ಮತ್ತೆ ಹೊರಗೆ ಬಂದು ಕಷ್ಟಪಟ್ಟು ಆ ಶಾಲೆನ ಓಪನ್ ಮಾಡ್ತಾರೆ ಅನ್ನೋದೇ ಈ ಚಿತ್ರ. ತುಂಬಾ ಚೆನ್ನಾಗಿದೆ. ನನಗೆ ಈ ಸ್ಟೋರಿ ಹಿಡಿದ ತಕ್ಷಣ ನನಗೆ ಖುಷಿ ಆಗೋಯ್ತು. ನನಗೆ ಡೆಫಿನೆಟ್ಲಿ ಇಟ್ಸ್ ಅನ್ ಅವಾರ್ಡ್ ವಿನ್ನಿಂಗ್ ಸ್ಟೋರಿ. ಸೆಲ್ವಂ ಅವರಿಗೆ ನಾನು ಈ ಚಿತ್ರದ ಮೂಲಕ ಈ ಸ್ಟೇಜ್ ಮೇಲಿಂದ ವಿಶೇಷ ತಿಳಿಸಕ್ಕೆ ಇಷ್ಟಪಡ್ತೀನಿ. ಈ ಚಿತ್ರ ಗೆಲ್ಲಲಿ, ಇಡೀ ಚಿತ್ರತಂಡಕ್ಕೆ ಒಂದು ಹೆಸರು ಬರಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇಷ್ಟು ದಿನ ನಿಮ್ಮ ಸಿನಿಮಾ ಆಗಿದ್ದು ಇವತ್ತು ನಿಮ್ಮದಲ್ಲದ ಸಿನಿಮಾ ಅಂದ್ರೆ ನಮ್ಮ ಸಿನಿಮಾ ಆಗಿದೆ. ಹೇಳಿ ನಿಮ್ಮ ಸಿನಿಮಾದ ಬಗ್ಗೆ, ನಿಮ್ಮ ಹಾಡಿನ ಬಗ್ಗೆ. ಮೊದಲನೇದು ಇಲ್ಲಿ ಬಂದಿರುವ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಹಾಗೆ ದಯವಿಟ್ಟು ಸಣ್ಣ ಕ್ಷಮೆ, ಹಾಗೆ ನಮ್ಮ ಲಹರಿ ಆಡಿಯೋ ಓನರ್ ವೇಲು ಸರ್ ಬಂದಿದ್ದಾರೆ. ಜೋರಾದ ಚಪ್ಪಾಳೆ ಬರಲಿ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೆ. ಕ್ಷಮಿಸಿ ಮೇಡಮ್, ಮುಂದುವರಿಸಿ. ಇಲ್ಲಿ ಬಂದಿರುವ ನಮ್ಮ ಸ್ನೇಹಿತರು ಮತ್ತೆ ಕುಟುಂಬಸ್ಥರು
ಮೀಡಿಯಾ ಅವರು, ಪ್ರೆಸ್ ಅವರು, ಸೋಷಿಯಲ್ ಮೀಡಿಯಾ ಅವರು ಎಲ್ಲರಿಗೂ, ಮತ್ತೆ ಇಲ್ಲಿ ಗುರಿ ಟೀಮ್ ಇಂದ ಇಲ್ಲಿ ಬಂದಿರೋ ಗಣ್ಯರಿಗೂ ಎಲ್ಲರಿಗೂ ಸ್ವಾಗತಮ್ಮ ಅಂತ. ಈ ಮೂವಿ ಆಕ್ಚುಲಾಗಿ ನಮ್ಮ ಮನೆಯವ್ರ ಕ್ಯಾಮ್ರಾಮ್ಯಾನು ಸಿನಿಮಾಟೋಗ್ರಫರ್ ಫಸ್ಟ್ ಒಂದು ಟ್ರೈ ಮಾಡಿದ್ದಾರೆ. ಅದು ಹೆಂಗೆ ಅಂತ ಇವಾಗ ನೋಡಿದ್ರೆ ಗೊತ್ತಾಗ್ತಾ ಇದೆ. ಬೇರೆಯವ್ರು ಹೇಳೋದಕ್ಕಿಂತ ನಾವು ನೋಡಿದ್ರೆ ಅದು ಫೀಲ್ ಆಗುತ್ತಲ್ಲ, ಹಾರ್ಟ್ ಟಚಿಂಗ್ ಆಗಿತ್ತು. 2ನೇ ಸಾಂಗು ಕಣ್ಣಲ್ಲಿ ನೀರೇ ಬಂದಿದೆ. ಅವರು ಟಾರ್ಚರ್ ಮಾಡ್ತಾರೆ ಅಂತ ಗೊತ್ತು, ಬಟ್ ನಮ್ಮ ಮಗನ ಇಟ್ಕೊಂಡು ಎಷ್ಟು ಟಾರ್ಚರ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವನ ಬಾಯಿಂದ ಬಂದಿರೋದಕ್ಕೆ ಇನ್ನೂ ಸ್ವಲ್ಪ ಹ್ಯಾಪಿಯಾಗೂ ಇದೆ. ಇದು ಇನ್ನೂ ಸ್ವಲ್ಪ ದಿವಸ ಕಂಟಿನ್ಯೂ ಆಗಬೇಕು ಅಂತ ಎಲ್ಲರೂ ಬ್ಲೆಸ್ ಮಾಡಿ, ವಿಶ್ ಮಾಡಿ. ನಿಮ್ಮ ಕೈಯಲ್ಲಿದೆ ಈ ಒಂದು ಟ್ರೈನ ಇನ್ನೂ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗೋದು ನಿಮ್ಮ ಕೈಯಲ್ಲಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ನನಗೆ ಖುಷಿ ಆಗೋದು ಒಬ್ಬ ಹೆಂಡತಿಯಾಗಿ ಓಪನ್ ಆಗಿ ಮಾತಾಡಿದ್ರಲ್ಲ. ಥ್ಯಾಂಕ್ ಯು ಮ್ಯಾಮ್. ನೀವು ಎಲ್ಲರಿಗೂ ನಮಸ್ಕಾರ. ಬಂದಿರೋ ಗಣ್ಯರಿಗೆ, ಮೀಡಿಯಾದವರಿಗೆ ಎಲ್ಲರಿಗೂ ನಮಸ್ಕಾರ. ಮಕ್ಕಳು ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ. ಎಲ್ಲ ಮೂವಿ ಬಂದು ಥಿಯೇಟರ್ಸ್ ಅಲ್ಲಿ ನೋಡ್ಬೇಕು, ಮಕ್ಕಳಿಗೆ ಎನ್ಕರೇಜ್ ಮಾಡಬೇಕು ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಗೆ ಸಂಗೀತ ಸಾಮ್ರಾಜ್ಯದ ಓನರ್, ಲಹರಿ ಆಡಿಯೋ ಓನರ್ ಸರ್ ವೇಲು ಸರ್, ನೀವು ಬರೋಕ್ಕಿಂತ ಮುಂಚೆನೆ ನಾವು ಸಾಂಗ್ ಎಲ್ಲ ಕೇಳಿದ್ವಿ, ನಿಮಗೆ ಮತ್ತೊಮ್ಮೆ ಕೇಳಿಸ್ತೀವಿ. ಸಿನಿಮಾದ ಬಗ್ಗೆ ನಮ್ಮ ಸೆಲ್ವಂ ಸರ್ ಅವ್ರಿಗೆ ಏನ್ ವಿಶ್ ಮಾಡ್ತೀರಾ, ಏನ್ ಮಾತಾಡ್ತೀರಾ ಸರ್? ಒಂದೆರಡು ಮಾತು. ಎಸ್ ಸರ್. ಮಧ್ಯದಲ್ಲಿ ಅವ್ರ ಹೀರೋ ಸರ್ ಇಬ್ರು. ಎಸ್. ಎಲ್ಲ ಪತ್ರಿಕಾ ಸಾಹೇಬ್ರಿಗೂ ನಮಸ್ಕಾರ. ಕ್ಷಮೆ ಇರಲಿ, ಇವತ್ತು ಚಿತ್ತಾರ ಫಿಲ್ಮ್ ಅವಾರ್ಡ್ಸ್ ಫಂಕ್ಷನ್ ಅಲ್ಲಿ ನಾನು ಒಂದು ಗೆಸ್ಟ್ ಆಗಿ ಹೋಗಿದ್ದೆ. 4:15 ಬಿಡ್ತೀನಿ ಅಂತಂದ್ರು. 5 ಗಂಟೆ 6, 7, 7:30 ಆಗೋಯ್ತು. ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ 45 ವರ್ಷ ಪ್ರೆಸ್ ಮೀಟ್ ಅಲ್ಲಿ ½ an hour ಲೇಟ್ ಆಗಿ ಬಂದಿರೋದು ಇದೆ ಅನ್ಕೊಂತೀನಿ. ಕ್ಷಮೆ ಇರಲಿ. ಗುರಿ ಅಣ್ಣವ್ರ ಪಿಕ್ಚರ್ ಗುರಿ ನಾನು ನೋಡಿದ್ದೇನೆ. ಅದಾದ್ಮೇಲೆ ಇದೇ ಗುರಿ, 2 ಗುರಿ. ಈ ಗುರಿನಲ್ಲಿ 2 ಹಾಡಿದೆ. ಅಫ್ಕೋರ್ಸ್ ಸೆಲ್ವರಾಜ್ ಅವರು ಅದ್ಭುತವಾಗಿ ಫೋಟೋಗ್ರಫಿ ಸಿನಿಮಾ ಮಾಡಿದ್ದಾರೆ. ಸಾಂಗ್ಸ್ ವಿಜುವಲ್ ನಾನು ನೋಡಿದ್ದೀನಿ, ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಬಹಳ ಪ್ರೊಫೆಷನಲ್ ಡೈರೆಕ್ಟರ್ ಅವರು. ಚೆನ್ನೈನಲ್ಲಿ ಮಣಿರತ್ನಂ ಸರ್ ಆ ಟೀಮ್ ಅಲ್ಲಿ ಬಹಳ ದೊಡ್ಡ ದೊಡ್ಡ ಡೈರೆಕ್ಟರ್ ಅಸೋಸಿಯೇಟ್ ಮಾಡಿ ತುಂಬಾ ಪ್ರೊಫೆಷನಲಿ ಇಸ್ ವೆರಿ ವೆರಿ ಸೌಂಡ್. ಮತ್ತೆ ನಮ್ಮ ಪಳನಿಯವ್ರ ಬಗ್ಗೆ ಹೇಳಬೇಕಲ್ಲ. ಸೊ ಇಟ್ಸ್ ಅ ವಂಡರ್ಫುಲ್ ಮ್ಯೂಸಿಕ್. 2 ಹಾಡಕ್ಕೂ ಸಾಹಿತ್ಯ ಅದ್ಭುತವಾಗಿ ಮೂಡಿ ಬಂದಿದೆ. ಈ ಮಕ್ಕಳು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಈಚ್ ಅಂಡ್ ಎವ್ರಿ ಶಾರ್ಟ್ ನೋಡಿದೆ ನಾನು. ಏನೋ ಮಕ್ಕಳ ಚಿತ್ರ ಅಂತ ಅನ್ಕೊಳ್ಳೋಂಗಿಲ್ಲ. ಇದು ಆ ಮಕ್ಕಳ ಚಿತ್ರಗಳು ವಿಭಿನ್ನವಾಗಿದೆ. ಪ್ರತಿಯೊಂದು ಶಾರ್ಟು, ಲೈಟಿಂಗು ಮತ್ತೆ ಫೋಟೋಗ್ರಫಿ ಕೂಡ ಅಷ್ಟೇ ಬಹಳ ಚಾಕುಚಕ್ಯತೆಯನ್ನು ಮಾಡಿದ್ದೀರಾ. ಐ ವಿಶ್ ಯು ಆಲ್ ದಿ ಬೆಸ್ಟ್ ಸರ್. ಈ ಪಿಕ್ಚರ್ ಡೆಫಿನೆಟ್ಲಿ ಹಿಟ್ ಆಗುತ್ತೆ, ಅವಾರ್ಡ್ ಬರುತ್ತೆ ನಿಮಗೆ. ಸಬ್ಜೆಕ್ಟ್ ಚೆನ್ನಾಗಿದೆ. ಅವತ್ತು ಬಹಳ ಹೊತ್ತು ನಾವು ಮಾತಾಡೋದು, ನಾನು ಪಳನಿಯವರು ಮಾತಾಡಿದಾಗ ತುಂಬಾ ಚೆನ್ನಾಗಿ ನರೇಟ್ ಮಾಡಿದ್ರು. ನಮ್ಮ ಪಳನಿಯವ್ರ ಬಗ್ಗೆ ನಾನು ಹೇಳಲೇಬೇಕು. ಅವ್ರು ಆಕ್ಚುಲಿ ಒನ್ ಆಫ್ ದ ಬೆಸ್ಟ್ ಸ್ವರ ಸಂಯೋಜನೆ ಮಾಡುವಂತ ಸಂಗೀತ ನಿರ್ದೇಶಕರು. ಲೈವ್ ಮ್ಯೂಸಿಕ್ ಮತ್ತೆ ಅವ್ರು ಮಾಡುವಂತ ಸಿನಿಮಾಗಳೆಲ್ಲ ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ ಹಾಡುಗಳು. ಅದು ಯಾಕೋ ಸರಸ್ವತಿ ಇದೆ, ಲಕ್ಷ್ಮಿ ಹತ್ರ ಬರ್ತಾ ಇಲ್ಲ, ಸಕ್ಸಸ್ ಬರ್ತಾ ಇಲ್ಲ. ಬಟ್ ಪಳನಿ ಸರ್, ಐ ಟೆಲ್ ಯು ಡೆಫಿನೆಟ್ಲಿ ಇವತ್ತಿಲ್ಲ ನಾಳೆ ನೀವು ಎ ರೆಹಮಾನ್ ಮಟ್ಟಕ್ಕೆ ಗೆಲ್ತೀರ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಇಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದೀರಿ. ಗಾಡ್ ಬ್ಲೆಸ್ ಯು. ಐ ವಿಶ್ ಆಲ್ ದಿ ಬೆಸ್ಟ್ ಸರ್. ಪ್ರೊಡ್ಯೂಸರ್ಗೆ ಎಲ್ಲರೂ ಒಳ್ಳೇದಾಗಲಿ. ಕ್ಷಮೆ ಇರಲಿ ನಾನು ಲೇಟ್ ಆಗಿ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಗೆ ಅಂದ್ರೆ ಓನೇ ಸರ್, ಮಂಜು ಸರ್, ಇದು ಓನ್ ಸರ್, ಸ್ಕ್ರಿಪ್ಟ್ ಅಲ್ಲ ಸರ್. ಅಂದ್ರೆ ನಿಮ್ಗೆ ಬಟ್ಟೆ ಬೇರೆ ಹಾಕಿಲ್ದೆ ಎಲ್ಲ ವಿಡಿಯೋ ಮಾಡಿದಾರಲ್ಲ ಸರ್ ಹಾಡಲ್ಲಿ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಂಗೆ ಫಸ್ಟ್ ಅದು ಓನೇ ನನ್ನ ಲೈಕ್ ಟಾರ್ಚರ್ ಮಾಡಿ ಮಾಡ್ಸೋರೆ. ಅದು ಮನಸ್ಸಿನ ಮಾತು, ಇಂಥವೆಲ್ಲ ಬರ್ಬೇಕು ಹೊರಗೆ. ಫಸ್ಟ್ ನಾನು ಇವನ್ ಮಾಡ್ತಾನಂತ ಅನ್ಕೊಂಡಿದ್ದೆ, ಬಟ್ ನನ್ನ ಮಾಡಿಸ್ಬಿಟ್ಟು. ಖುಷಿ ಆಯ್ತಾ? ಅಂದ್ರೆ ಸಂಪೂರ್ಣವಾಗಿ ಕಲಾವಿದರಾಗಿ ನೋಡಕ್ ಸಿಗ್ತದೆ ನಮಗೆ, ಬಹಳ ಅಪರೂಪ. ಆತರ ಎಲ್ಲ ಸಿಗೋದಿಲ್ಲ. ಅಪ್ಪ ಚೆನ್ನಾಗೇ ಮಾಡವ್ರೆ. ಅಂಡ್ ಅವರು ನಂಗೆ ಸಪೋರ್ಟ್ ಮಾಡವ್ರೆ ಜಾಸ್ತಿ. ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕಂತ ಮನೇಲಿ ಜಾಸ್ತಿ ನನ್ನ ಬೈತಾರೆ. ಎಸ್, ಹೇಳಪ್ಪ, ಹೇಳಿ, ನಮ್ ಕೇಳಿಸ್ಕೊತೀವಿ. ಲೈಕ್
ಇವಾಗ ನಾನು ಒಂದ್ಸತಿ ಏನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಅದನ್ನೇ 100 ಟೈಮ್ಸ್ ಮಾಡಿಸ್ತಾರೆ. ಅರ್ಥ ಆಗುತ್ತೆ. ಎಲ್ಲಿಂದ ಸಾಂಗ್ ಅಲ್ಲಿ ಬಟ್ಟೆ ಬಿಚ್ಚಿದ್ರು ಅಲ್ಲೇ ಗೊತ್ತಾಯ್ತು ಅವ್ರು ನಿಮ್ಗೆ ಎಷ್ಟು ಟಾರ್ಚರ್ ಕೊಡ್ತಾರೆ ಅಂತ. ಎಸ್, ನೀವು ಮಾತಾಡ್ಬೇಕು. ನಿಮಗೆ ಎಷ್ಟು ಖುಷಿ ಆಯ್ತು ನಿಮ್ಮದಲ್ಲದೆ ನಿಮ್ ಫ್ರೆಂಡ್ ಬಟ್ಟೆ ಬಿಚ್ಚಿದಕ್ಕೆ? ನನಗ್ ಫಸ್ಟ್ ಭಯ ಆಯ್ತು. ಹೇಳ್ದಾಗ ನನಗ್ ಫುಲ್ ಭಯ ಆಯ್ತು. ಆಮೇಲೆ ಹೆಂಗೊಂದ್ ಮಾಡಿ ಇವನ್ ಕಡೆ ಡೈವರ್ಟ್ ಮಾಡಿ ಸಖತ್ ಖುಷಿ ಆಯ್ತಲ್ಲ? ಸಖತ್ ಖುಷಿ ಆಯ್ತು. ಎಸ್, ಜಸ್ಟ್ ಪಾಪ ಈ ನಗು ಹೀಗೆ ಕೊನೆ ತನಕ ಇರ್ಲಿ. ಥ್ಯಾಂಕ್ ಯು ಸರ್. ನಾನು ಹೇಳ್ಕೊಡಲ್ಲ ಹಾಡಿನ ಬಗ್ಗೆ, ಸಿನಿಮಾದ ಬಗ್ಗೆ. ಫಸ್ಟ್ ನಾನು ಗುರಿ ಟೀಮ್ಗೆ ಮತ್ತೆ ನಮ್ಮ ಪೇರೆಂಟ್ಸ್ಗೆ ಥ್ಯಾಂಕ್ ಯು ಹೇಳ್ಬೇಕು. ಮತ್ತೆ ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಮತ್ತೆ ಹಾರ್ಟ್ಲಿ ವೆಲ್ಕಮ್. ಎಲ್ಲರಿಗೂ ಗುಡ್ ಈವ್ನಿಂಗ್. ಮೈ ಸೆಲ್ಫ್ ಜೀವಿತ್. ಈ ಫಿಲ್ಮ್ ಅಲ್ಲಿ ವರ್ಕ್ ಮಾಡಿರುವ ಗುರಿ ಟೀಮ್ಗೆ ಫಸ್ಟ್ ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮ್ಮ ಸಪೋರ್ಟ್ ಮತ್ತೆ ಶೇರು ನಮ್ಮ ಫಿಲ್ಮ್ಗೆ ಸಪೋರ್ಟ್ ಕೊಡಬೇಕು. ಥ್ಯಾಂಕ್ ಯು, ವೆಲ್ಕಮ್. ಮೈ ಓನ್. ಹಾಗೆ ಮನಮೋಹನ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ದೀಪಶ್ರೀ ಮ್ಯಾಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಲೇಟಾಗಿ ಬಂದಿಲ್ಲಿ ಫಸ್ಟಿಗೆ ಬಂದು ಸೆಟ್ ಮಾಡ್ಕೊಂಡು ಆಯುಧ ಕೊಟ್ಟಿದ್ದಾರೆ, ಓಕೆ, ಮೈಕ್ ಕೊಟ್ಟಿದ್ದಾರೆ. ಆಡಿಯೋ ಬಗ್ಗೆ ಸರ್ ಒಂದೆರಡು ಮಾತು, ಹಾಗೆ ಸಿನಿಮಾದ ಬಗ್ಗೆ. ಹಾಡು ಚೆನ್ನಾಗಿತ್ತು ಮತ್ತೆ ಅದರಲ್ಲಿ ಅಭಿನಯಿಸಿರುವ ಮಕ್ಕಳು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಜೊತೆಗೆ ಬಹಳ ಸುಂದರವಾದ ಛಾಯಾಗ್ರಹಣ ಇದೆ, ತುಂಬಾ ಚೆನ್ನಾಗಿ ಡಿಒಪಿ ಕೆಲಸ ತುಂಬಾ ಚೆನ್ನಾಗಿದೆ. ಡೈರೆಕ್ಟರ್ ಮತ್ತೆ ಡಿಒಪಿ ಇದೆ, ವೆರಿ ಗುಡ್ ಫೋಟೋಗ್ರಾಫಿ. ಮೊದಲಾಗಿ ವೇದಿಕೆ ಮೇಲಿರುವಂತಹ ಎಲ್ಲ ಜನರಿಗೂ ನಮಸ್ಕಾರ. ನಮ್ಮ ಮೀಡಿಯಾದವರಿಗೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ. ಹಾಗೆ ಇಟ್ಸ್ ರಿಯಲಿ ಬ್ಯೂಟಿಫುಲ್. ನಾನು ಕೊನೆ ಶಾರ್ಟ್ಸ್ ಬಂದಿದ್ದು 1.5 ವರ್ಷದ ನಂತರ ಅದನ್ನ ಆಕ್ಟ್ ಮಾಡಿದೆ. ಸೊ ಇಟ್ ವಾಸ್ ರಿಯಲಿ ನೈಸ್. ಫಿನಿಶಿಂಗು ಇದು ಎಲ್ಲ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ, ಹಾಡು ಚೆನ್ನಾಗಿ ಮೂಡ್ ಬಂದಿದೆ. ಅವರಿಬ್ರು ಔಟ್ಕಮ್ ತುಂಬಾ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ಸ್ಗಳು ತುಂಬಾ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್. ಹಾಗೆ ಉಗ್ರಂ ಮಂಜು ಸರ್, ಇವಾಗ ನೀವು ಉಗ್ರಂ ಮಂಜು ಸರ, ಮ್ಯಾಕ್ಸ್ ಮಂಜು ಸರ, ಬಿಗ್ ಬಾಸ್ ಮಂಜು ಸರ, ಗುರು ಮಂಜು ಸರ ಸರ್? ಮಂಜು, ಇವರು ಮಂಜು ಸರ್. ಇಲ್ಲ ಸರ್, ಅಣ್ಣ ಅಂತೆಲ್ಲ ಥ್ಯಾಂಕ್ ಯು ಸೋ ಮಚ್ ಸಲೂಮ್ ಸರ್. ಲೈಕ್ ಒಂದು ವಿಭಿನ್ನವಾದ ಒಂದು ಪಾತ್ರ. ನಾನು ಇಷ್ಟು ವರ್ಷದಲ್ಲಿ ಇಷ್ಟು ಸಿನಿಮಾಗಳು ಮಾಡ್ಕೊಂಡ್ ಬಂದಿರೋದ್ರಲ್ಲಿ ಇದು ಬೇರೆನೇ ಪಾತ್ರ. ಒಂದು ಕುಡುಕನ ಪಾತ್ರ, ಕುಡಿತಕ್ಕೋಸ್ಕರ ಒಳಗಾಗಿ ಎಷ್ಟು ಅನುಭವಿಸ್ತೀವಿ ನಮ್ಮ ಫ್ಯಾಮಿಲಿ ಅಂದ್ರೆ. ಜಯಶ್ರೀ ಮೇಡಮ್ ಅಂದ್ರೆ ಈ ಸಿನಿಮಾದಲ್ಲಿ ನಾವೆಲ್ಲ ಒಂದು ಫ್ಯಾಮಿಲಿ. ಅದಾಗಿ ಕುಡಿತ ಬಿಟ್ಟು ಅದು ಆದ ನಂತರ ಏನು ಜೀವನ ಅನ್ನೋದು, ಈ ತರದ ಒಂದು ಪಾತ್ರ ಕೊಟ್ಟಿರೋದಕ್ಕೆ ಸಲೂಮ್ ಸರ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ನೋಡ್ತಿರ್ತಕ್ಕಂಥ ಮೀಡಿಯಾದವ್ರಿಗೆ ಎಲ್ರಿಗೂ ಬಂದಿರೋದಕ್ಕೆ ಥ್ಯಾಂಕ್ ಯು. ಹಾಗೆ ಆ ಸಾಂಗ್ಸು ನೋಡಿದೆ, ಒಂದು ಎಮೋಷನಲ್ ಸಾಂಗು ಮತ್ತು ಒಂದು ಮಕ್ಕಳು ತುಂಟಾಟಿಕೆ ಸಾಂಗು. ಅವ್ನಿಗೆ ಯಾರಿಗೋ ಚಡ್ಡಿನೇ ಹಾಕ್ಸಿಲ್ಲ ಸರ್, ಅದು ನೋಡಿ ಅದು ಬಿಡ್ತಾರೋ ಇಲ್ಲೋ ಹಾಕ್ಸಿ ಚಡ್ಡಿ. ಅದೇ ಚಡ್ಡಿ ಹಾಕ್ಸಿಲ್ಲ, ಅದನ್ನೇ ಕೇಳ್ತಿದ್ರು ಇವರು. ಓಕೆ, ಬಟ್ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಈ ತರದ ಒಂದು ಅದ್ಭುತವಾದ ಸಿನಿಮಾ ನಿರ್ಮಾಣ ಮಾಡಿರೋದಕ್ಕೆ ಥ್ಯಾಂಕ್ ಯು. ನಿಮ್ಗೆ ದೇವರು ಒಳ್ಳೇದು ಮಾಡಿ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಎಲ್ರಿಗೂ, ಇಲ್ಲಿ ಬಂದಿರೋದಕ್ಕಂತ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್.
ಸಂದೀಪ್ ಮನಾನಿ ಸರ್. ಹಾಗೆ ಮೊದಲು ಕ್ಷಮಿಸ್ಬಿಡಿ ನನ್ನ ಹೆಸರು ತಪ್ಪಾಗಿ. ಪಳನಿ ಕೂಡ ಇದ್ದಾರೆ, ಸಂದೀಪ್ ಪಳನಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಹೇಳ್ಬೇಕಾದ್ರೆ ನಂಗೂ ಸೆಲ್ವಮ್ಗೂ ನಮ್ಮ ಸಂಬಂಧ 19 ವರ್ಷದಿಂದ. ಸೊ ನಾನು ಫಸ್ಟ್ ಸಿನಿಮಾಗೆ ಡೈರೆಕ್ಟರ್ ಅವರು ಕ್ಯಾಮರಾಮನ್ ಆಗಿದ್ದು. ಸೊ ನಾವು ಒಟ್ಟಿಗೆ 6 ಸಿನಿಮಾ ಮಾಡಿದ್ವಿ ಆಸ್ ಎ ಡೈರೆಕ್ಟರ್ ಕ್ಯಾಮರಾಮನ್. ಸೊ ಅವರ 2 ಸಿನಿಮಾ ಅವರು ಡೈರೆಕ್ಟ್ ಮಾಡಿದ್ದು ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ. ಪಡಿಕಾದ ಪಾತ್ರ ತಮಿಳ್ ಮತ್ತು ಗುರಿ. ಸೊ ಇದರಲ್ಲಿ ಒಂದು ವಿಡಿಯೋ ಆಫೀಸರ್ ಪಾತ್ರ ಕೊಟ್ಟಿದ್ದಾರೆ. ಶಿಸ್ತು ಸ್ಟ್ರಿಕ್ಟ್ ಪಾತ್ರ, ಖುಷಿ ಆಯ್ತು ಪಾತ್ರ. ಕಮಿಂಗ್ ಟು ಸಾಂಗ್ಸ್, ಮಕ್ಕಳನ್ನು ಡೈರೆಕ್ಟ್ ಮಾಡೋದು ತುಂಬಾ ಕಷ್ಟ. ಅದನ್ನು ಸೆಲ್ವಂ ಮಾಡಿದ್ದಾರೆ. ಒಂದು ಮಣಿರತ್ನ ಅಂಜಲಿ ಸಿನಿಮಾ ನೆನಪಾಯ್ತು ನಂಗೆ, ಹಾಗೆ ಸೆಲ್ವಂ ಮಾಡಿದ್ದಾರೆ. ಸೊ ಅದು ಒಂದು ವೆರಿ ಹೋಟೆಲ್ ವೆಲ್ ಡಿಸರ್ವ್ಡ್ ಅಂತ ಹೇಳ್ಬೋದು. ಅದಕ್ಕೆ ತುಂಬಾ ಕಷ್ಟ, ನಂಗೆ ಗೊತ್ತು, ನಾನು ಕೂಡ ಮಕ್ಕಳು ಸಿನಿಮಾ ಮಾಡಿ ತುಂಬಾ ಕಷ್ಟ. ಸೊ ಬಟ್ ಥ್ಯಾಂಕ್ ಯು ಸೆಲ್ವಂ ಫಾರ್ ಗಿವಿಂಗ್ ಪಾರ್ಟ್ ಅಂಡ್ ಮಕ್ಕಳ ಜೊತೆ. ನಿಮ್ ಮಗ ಒಂದು ಹೇಳ್ಬೇಕು ನಿಮ್ ಟ್ರಿವಿ ಅಂತ, ನನ್ನ ಫಸ್ಟ್ ಸಿನಿಮಾ SMS 6260 ಅವ್ರು ಡೈರೆಕ್ಟರ್ ಆಗುವಾಗ ನನ್ನ ಮಗ ಅದರಲ್ಲಿ ಆಕ್ಟ್ ಮಾಡಿದ್ದ. ಸೆಲ್ವಂ ಕ್ಯಾಮರಾಮನ್ ಆಗಿದ್ದ, ಆಗ ಚಿಕ್ಕವನಾಗಿದ್ದ. ಸೇಮ್ ಏಜ್ ಈಗ ಅವನ ಮಗ ಇದ್ದಾನೆ. ಸೊ ಅದೇ ನೆನಪಾಯ್ತು ನಂಗೆ. ಸಿನಿಮಾ ಒಳ್ಳೆ ಆಲ್ ದಿ ಬೆಸ್ಟ್ ಆಗಲಿ ಅಂಡ್ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ನನ್ನ ಪ್ರೀತಿಯ ಎಲ್ಲ ಮೀಡಿಯಾದವರಿಗೆ ನನ್ನ ಅಭಿನಂದನೆಗಳು. ಚಿತ್ರ ತುಂಬಾ ಚೆನ್ನಾಗಿದೆ. ಈ ಚಿತ್ರದಲ್ಲಿ ಬರುವ ಒಂದು ಸಾಂಗು ಈ ಚಿತ್ರಕ್ಕೆ ಬೆನ್ನೆಲುಬು. ಸೆಲ್ವಂ ಅವರು ತುಂಬಾ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ. ಹಾಗೆ ನನ್ನ ಹಳೆಯ ಗೆಳೆಯರಾದ ಅಚ್ಯುತ್ ಕುಮಾರ್, ಮಂಜು ಎಲ್ಲ ಜೊತೆಯಲ್ಲಿ ಈ ಚಿತ್ರದಲ್ಲಿ ಮಾಡಿದ್ದೀವಿ. ಮುಂದಕ್ಕೆ ಈ ಪಿಕ್ಚರು ಯಶಸ್ವಿ ಆಗಲಿ ಅಂತ ಆ ದೇವರಲ್ಲಿ ಬೇಡ್ಕೊಡ್ತಿದ್ದೀನಿ. ಹಾಗೆ ರಿಲೀಸ್ ಆದ ತಕ್ಷಣ 25 ದಿವಸದಲ್ಲಿ ಇನ್ನೊಂದು ಪಿಕ್ಚರ್ ಸ್ಟಾರ್ಟ್ ಮಾಡಿ ಸ್ವಲ್ಪ ನಮ್ಮನ್ನು ಜ್ಞಾಪಿಸ್ಕೊಳ್ಳಿ, ಎಲ್ಲರಿಗೂ ಸ್ವಲ್ಪ ಅರ್ಥ ಆಗಬಹುದು. ಥ್ಯಾಂಕ್ ಯು. ಎಲ್ಲರಿಗೂ ಗುಡ್ ಈವ್ನಿಂಗ್. ಇಲ್ಲಿ ಬಂದಿರೋ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಎಸ್ಪೆಷಲಿ ಸೆಲ್ವಂ ಸರ್ ಈ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ. ಸೊ ನಾನು ಸೆಲ್ವಂ ಸರ್ ಜೊತೆ 2ನೇ ಮೂವಿ ಮಾಡ್ತಿರೋದು. ಒಂದು ತಮಿಳ್ ಮೂವಿ ಮಾಡಿದ್ದೀನಿ, ಇದೊಂದು ಪಾತ್ರ ಈ ಮೂವಿಯಲ್ಲಿ ಒಂದು ಪಾತ್ರ ಮಾಡ್ತಾ ಇದ್ದೀನಿ IPS ಆಫೀಸರ್ ಆಗಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಸೆಲ್ವಂ ಸರ್ ಫಾರ್ ದಿಸ್ ಆಪರ್ಚುನಿಟಿ. ಮತ್ತೆ ವೇದಿಕೆ ಮೇಲೆ ಇರೋ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್ ಫಾರ್ ಟೀಮ್ ಗುರಿ. ಥ್ಯಾಂಕ್ ಯು. ಹಾಗೆ ಮಕ್ಕಳು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ನಮ್ಮ ಪುಟ್ಟ ಈ ಆಡಿಯೋ ಲಾಂಚ್ ನಿಮ್ಮ ಚಪ್ಪಾಳೆ ಮೂಲಕನೇ ನಡಿಬೇಕು ಅನ್ನೋ ನಮ್ಮೆಲ್ಲರ ಆಸೆ. ಜೋರಾಗಿ ಚಪ್ಪಾಳೆ ಬರಲಿ. ಎಸ್, ಈಗ ತಮ್ಮೆಲ್ಲರ ಮುಂದೆ ಗುರಿ ಚಿತ್ರದ ಆಡಿಯೋ ರಿಲೀಸ್ ಆಗ್ತಾ ಇದೆ. ಆಲ್ ದಿ ಬೆಸ್ಟ್ ಗುರಿ ಚಿತ್ರ.